ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ KCET ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ KCET ಮುಗಿಯೋ ತನಕನೂ ಕೂಡ ತಿಳಿಸ್ಕೊಡ್ತಿರ್ತೀನಿ ಫ್ರೀ ಆಗಿ, ಅದಕ್ಕೋಸ್ಕರನೇ. ಸೊ ಮೊದಲನೇದಾಗಿ ಇವಾಗ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅವಾಗಲೇ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ಕೋರ್ಸ್ಗಳ ಬಗ್ಗೆನೂ ಕೂಡ ಅವಾಗಲೇ ರಿಲೀಸ್ ಮಾಡಿದ್ದಾರೆ. ನೀವು KCET ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೇಕಾಗತ್ತೆ. KA ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ತಾತ್ಕಾಲಿಕ ರಿಸಲ್ಟ್ ಕೂಡ ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಳ್ಳೋದಾದ್ರೆ ಇಂಜಿನಿಯರಿಂಗ್ ಸೀಟ್ಸ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಬಿಡುತ್ತೆ. ಎಲ್ಲಾನು ಕೂಡ 000 ಇದೆ. ಸೊ ಇವಾಗ ತುಂಬಾ ಜನ ಕೇಳ್ಬೋದು, ನನಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ಇವಾಗ ಸೆಕೆಂಡ್ ರೌಂಡ್ ಅಲ್ಲಿ ನನಗೆ ಆವರೇಜ್ ಆಗಿರುವಂತ ಒಂದು ಕಾಲೇಜ್ ಸಿಕ್ಕಿತ್ತು, ಅದನ್ನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಇನ್ನೂ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ನಂಬ್ಕೊಂಡು ಇದು ಮಾಡಿದ್ದೀನಿ. ನೆಕ್ಸ್ಟ್ ನಾನು ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ಬಟ್ ಯಾರೆಲ್ಲ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದಿರೋ ಅವರು ಈ ಒಂದು ಯೋಚನೆ ಮಾಡಬೇಕಾಗುತ್ತೆ. ಯಾರೆಲ್ಲ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದಿರೋ ಅವ್ರಿಗೆ ಅದು ಯೋಚನೆ ಮಾಡುವಂತ ಒಂದು ಅವಶ್ಯಕತೆನೇ ಕೂಡ ಇಲ್ಲ. ಯಾಕಪ್ಪ ಅಂದ್ರೆ ಇವಾಗ ಹೆಂಗಿದ್ರು ಕೂಡ ಚಾಯ್ಸ್ 2 ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೋ ಅದು ಹೋಲ್ಡಲ್ಲಿ ಇದ್ದೇ ಇರುತ್ತೆ ನಿಮಗೆ. ಸೊ ಇವಾಗ ನಾರ್ಮಲ್ ಆಗಿ ಅಡ್ಮಿಷನ್ ಕೂಡ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂತು ಅಂತ ಹೇಳೋದಾದ್ರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜ್ ಚೆನ್ನಾಗಿಲ್ಲ ಅಂದರೆ ಆರಾಮಾಗಿ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಮಾಡ್ಕೋಬೋದು ಇರೋದ್ರಲ್ಲೇ. ಸೊ ಇವಾಗ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರೋರಿಗೆ ಇವಾಗ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಆಗಿರ್ಬೋದು 10 ರೂಪೀಸ್ ಏನು ಪೇ ಮಾಡಿದಿರೋ ಅವ್ರಿಗೆ ಇವಾಗ ಸೆಕೆಂಡ್ ರೌಂಡಲ್ಲಿ ಏನು ಅಲಾಟ್ ಆಗಿರುತ್ತೆ ಸೀಟು ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಕ್ಯಾನ್ಸಲ್ ಆಗಿಬಿಟ್ಟು ನಿಮ್ಗೆ ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವ ಸೀಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ಆ ಒಂದು ಸೀಟ್ನ ಮಾತ್ರ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ಏನೋ ಆ ಒಂದು ಸೀಟ್ ಮಾತ್ರ ನೀವು ಇಲ್ಲಿ ಅಡ್ಮಿಷನ್ ಆಗಬೇಕಾಗುತ್ತೆ. ಸೊ ಈ ರೀತಿ ಒಂದು ಪ್ರೋಸೆಸ್ ಇರೋದ್ರಿಂದ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋರು ಕೂಡ ಇವಾಗ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರೋರು ಇವಾಗ ಫೀಸ್ನ ಪೇಮೆಂಟ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವಾಗ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಿದ್ದಾರೆ, ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವತ್ತಿಂದ ಅಫಿಷಿಯಲ್ ಆಗಿ ಏನೋ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಕೌನ್ಸೆಲಿಂಗ್ ಇವಾಗಿಂದ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಸೊ ಇನ್ಮೇಲಿಂದ ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ಸ್ನು ಕೂಡ ಬೇಗ ಬಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ನು ಕೂಡ ಅನೌನ್ಸ್ ಕೂಡ ಮಾಡಿಬಿಡ್ತಾರೆ. ನನ್ನ ಪ್ರಕಾರ 10ನೇ ತಾರೀಕು 12ನೇ ತಾರೀಕು ಒಳಗಡೆ ಕಂಪ್ಲೀಟ್ ಎಲ್ಲ KCETನ ಒಂದು ಕೌನ್ಸೆಲಿಂಗ್ ಮುಗಿಯುತ್ತೆ ಅಂತ ಅನ್ಕೊಂತೀನಿ. ಏನಕ್ಕಪ್ಪ ಅಂದ್ರೆ ಇವಾಗ 15th ಕಾಲೇಜ್ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರನೇ 12th ಒಳಗಡೆ ಅವ್ರು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಪ್ರತಿ ಒಬ್ಬರು ಕೂಡ ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನೋಡಿ ಆ ಒಂದು ಸೀಟ್ಗೆ ನೀವು ಏನೋ ಅಡ್ಮಿಷನ್ ಆಗಬೇಕಾಗತ್ತೆ. ಒಂದ್ ವೇಳೆ ಅದು ಬೇಡ ಹಂಗೆ ಹಿಂಗೆ ಅಂದ್ರೆ ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಸೊ ನಾನು ಫಸ್ಟಿಂದನೂ ಕೂಡ ಸ್ಟಾರ್ಟಿಂಗ್ 3 months ಇಂದನೂ ಕೂಡ ಅದೇ ಹೇಳ್ಕೊಂಡ್ ಬಂದಿರುವಂಥದ್ದು. ಪ್ರೋಸೆಸ್ ತುಂಬಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲೂ ಕೂಡ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸೀಟ್ಸ್ಗಳು ಕೂಡ ಫಿಲ್ ಆಗಿಬಿಟ್ಟಿರುತ್ತೆ. ನಾರ್ಮಲ್ ಆಗಿ ನಿಮಗೆ ಯಾವುದೋ ಒಂದು ಸೀಟ್ ನಿಮ್ಮ ಆಪ್ಷನ್ ಎಂಟ್ರಲ್ಲಿ ಇತ್ತು ಅಂತ ಹೇಳಿದ್ರೆ ಆ ಒಂದು ಕಾಲೇಜು ಆಪ್ಷನ್ ಇತ್ತು ಅಂದ್ರೆ ಮಾತ್ರನೇ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಈ ರೀತಿ ಒಂದು ಪ್ರೊಸೆಸ್ ಇರುತ್ತೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಹೋಗಿ ಸೀಟ್ ಮ್ಯಾಟ್ರಿಕ್ಸ್ನ ಚೆಕ್ ಮಾಡ್ಕೊಳ್ಳಿ. ಅವಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ ವೆಬ್ಸೈಟ್ನಲ್ಲಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.